Find all pairs of consecutive odd positive integers, both of which are smaller than 10 and their sum is more than 11. ಸೊ ಇವೆಲ್ಲ ಕಂಡೀಷನ್ಸು. ಸೊ ಮೊದಲನೇದಾಗಿ ಈ ಕನ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಏನು ಅಂತ ಹೇಳಿ ತಿಳ್ಕೊಳ್ಳೋಣ. ಕನ್ಸಿಕ್ಯೂಟಿವ್ ಕನ್ಸಿಕ್ಯೂಟಿವ್ ಅಂತ ಹೇಳಿದ್ರೆ ಹುಡುಗರ ನೆಕ್ಸ್ಟ್ ಟು ಈಚ್ ಅದರ್ ಅಂತ ಹೇಳಿ, ಸರಿನಾ? ಇವಾಗ ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ರೆ ಏನಿರ್ಬೋದು ಯೋಚನೆ ಮಾಡಿ. 5 ಮತ್ತು 7, ಸರಿನಾ? ಸೊ ಇದು ಕನ್ಸಿಕ್ಯೂಟಿವ್ ಅಂತ ಹೇಳಿದ್ರೇನೋ ಅಕ್ಕಪಕ್ಕ ಅಂತ ಹೇಳಿ. ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳಿದ್ರೇನೋ ಒಂದು ಪಾಸಿಟಿವ್ ಇಂಟೀಜರ್ ಮುಂದೆ ಮತ್ತು ಹಿಂದೆ ಇರೋವಂಥ ನಂಬರು ಪೇರ್ ಮಾಡುತ್ತೆ. ಇದೊಂದು ಪೇರ್ ಎಕ್ಸಾಂಪಲು. ಮತ್ತೊಂದು ಎಕ್ಸಾಂಪಲ್ 141 ಮತ್ತು 143. ದೇ ಆರ್ ಕನ್ಸಿಕ್ಯೂಟಿವ್ ಆಡ್ ಪಾಸಿಟಿವ್ ಇಂಟೀಜರ್ಸ್, ಸರಿನಾ? ಸೊ ದಿಸ್ ಇಸ್ ದ ಬೇಸಿಕ್ ಐಡಿಯಾ ಆಫ್ ಕನ್ಸಿಕ್ಯೂಟಿವ್. ನೆಕ್ಸ್ಟ್ ಇವಾಗ ಲೆಟ್ ದ ಲೋಯೆಸ್ಟ್ ವ್ಯಾಲ್ಯೂ in the pair of odd positive integer be x. ಸೊ ಇದು ನಮ್ಮ ಅಸಂಪ್ಷನ್ನು. ಇದ್ರ ಮೇಲೆ ಇವಾಗ ನಾವು ಗಿವನ್ ಎಲ್ಲ ಬರ್ಕೊಂಡು ಮುಂದುವರಿತೀವಿ. ಸೊ ಇಲ್ಲೇನು ಕೊಟ್ಟಿದ್ದಾರೆ, ಬೋತ್ ದ ನಂಬರ್ಸ್ ಆರ್ ಲೆಸ್ ದ್ಯಾನ್ 10 ಅಂಥೇಳಿ. ಸೊ ಎಕ್ಸ್ ಇಸ್ ಲೆಸ್ ದ್ಯಾನ್ 10. ಮತ್ತು ಮುಂದಿನ ನಂಬರ್ ಏನಿರುತ್ತೆ, ಇದು ಲೋಯೆಸ್ಟ್ ನಮ್ಮ ಕೈಯಲ್ಲಿ. ಮುಂದಿನ ನಂಬರ್ ಏನಿರುತ್ತೆ, ಎಕ್ಸ್ ಪ್ಲಸ್ 1 ಇಸ್ ಲೆಸ್ ದ್ಯಾನ್ 10, ಕರೆಕ್ಟಾ? 5 ಪ್ಲಸ್ ವಾಟ್ ಇಸ್ 2, 5 ಪ್ಲಸ್ ವಾಟ್ ಇಸ್ 7 ಪ್ಲಸ್ 2 ಅಲ್ವಾ? 141 ಪ್ಲಸ್ ವಾಟ್ ಇಸ್ 143 ಪ್ಲಸ್ 2, ಸರಿನಾ? ಸೊ ಇಫ್ ಎಕ್ಸ್ ಇಸ್ ಎನ್ ಆಡ್ ನಂಬರ್, ದ ನೆಕ್ಸ್ಟ್ ಆಡ್ ನಂಬರ್ ಇಸ್ ಪ್ಲಸ್ 2 ಜಾಗದಲ್ಲಿ ಇರುತ್ತೆ. ಒಪ್ಕೊತೀರಾ? ಸೊ ದ ನಂಬರ್ಸ್ ಆರ್ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 2. ಮತ್ತು ಇನ್ನೇನು ಕೊಟ್ಟಿದ್ದಾರೆ, ದ ಸಮ್ ಆಫ್ ದ ನಂಬರ್ಸ್ ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 2 ಇಫ್ ಐ ಆ್ಯಡ್ ದೇ ಶುಡ್ ಬಿ ಮೋರ್ ದೆನ್ 11 ಅಂತ ಹೇಳಿ ಮತ್ತೊಂದು ಕಂಡೀಷನ್. ಸೊ ಇದನ್ನೆಲ್ಲ ಕಂಡೀಷನ್ ಮನಸ್ಸಲ್ಲಿ ಇಟ್ಕೊಂಡು ಇವಾಗ ಎಕ್ಸ್ ವ್ಯಾಲ್ಯೂಸ್ ಕಂಡುಹಿಡಿಬೇಕು, ಎಕ್ಸ್ ಆ್ಯಂಡ್ ಎಕ್ಸ್ ಪ್ಲಸ್ 1 ವ್ಯಾಲ್ಯೂಸ್ ಕಂಡುಹಿಡಿಬೇಕು. ಸೊ ಹೇಗೆ ಶುರು ಮಾಡೋಣ? ಲೆಟ್ಸ್ ಕನ್ಸಿಡರ್ ಮೊದಲೇದಾಗಿ ಇದನ್ನೆಲ್ಲ ಸ್ವಲ್ಪ ಸಾಲ್ವ್ ಮಾಡೋಣ. x plus 2 which is less than 10. ಇವಾಗ we're going to subtract 2 from both ends, from both sides. ಸೊ ಏನಾಗ್ತದೋ x is less than 8 ಆಗುತ್ತೆ. ಆಯಿತಾ? ನೆಕ್ಸ್ಟು consider x plus 2 which is more than 11. ಸೊ ಇಲ್ಲಿ ನಾವು 2 ಎಲಿಮಿನೇಟ್ ಮಾಡ್ಕೊಬೇಕು. ಸಬ್ಟ್ರಾಕ್ಟ್ 2 ಫ್ರಮ್ ಬೋತ್ ಸೈಡ್ಸ್. ಸೊ ಇಲ್ಲೇನಾಗುತ್ತಿದೋ 2x is greater than 9 ಆಗುತ್ತೆ ಅಲ್ವಾ? ಸೊ ಮುಂದಿನ ಸ್ಟೆಪ್ಪು ಡಿವೈಡಿಂಗ್ 2 ಆನ್ ಬೋತ್ ಸೈಡ್ಸ್. ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 4.5 ಆಗುತ್ತೆ ಇಲ್ಲಿ, ಸರಿ ತಾನೆ? ಇವಾಗ ಈ ಕಂಡೀಷನ್ 1, 2 ಮತ್ತು 3 ಈ 3 ಮನಸ್ಸಲ್ಲಿ ಇಟ್ಕೊಂಡು ಯಾವ ನಂಬರ್ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡಬೇಕು, ಸರಿನಾ? ಲೆಟ್ಸ್ ವರ್ಕ್ಔಟ್ ದಿಸ್ 3 ಕಂಡೀಷನ್. ಸೊ ಬರ್ಕೊಂಬಿಡೋಣ ಒಂದು ಕಡೆ. ಸೊ ಫ್ರಮ್ 1, 2 ಮತ್ತು 3 ಇಲ್ಲಿ ಈಸ್ ಆಫ್ ನೋಡೋದಕ್ಕೋಸ್ಕರ ಅಷ್ಟೇ, ನಮ್ಗೆ ಸುಲಭ ಆಗಲಿ ಅಂಥೇಳಿ ಇಲ್ಲಿ ಬರ್ಕೊತಾ ಇದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಏನು ತಿರ್ಗಾ ಏನು ಬರೆಯೋ ಆಗಿಲ್ಲ. ಎಕ್ಸ್ ಇಸ್ ಲೆಸ್ ದೆನ್ 10 ಮತ್ತು ಎಕ್ಸ್ ಇಸ್ ಲೆಸ್ ದೆನ್ 8 ಈ 3 ಕಂಡೀಷನ್ಸ್ ಇದೆ. ಅದು ಬಿಟ್ಟರೆ ಎಕ್ಸ್ ಇಸ್ ಎನ್ ಆಡ್ ನಂಬರ್ ಅವೆಲ್ಲ ಇದೆ ಅಲ್ವಾ?
ಸೊ ಇದನ್ನು ಇವಾಗ ಹೇಗೆ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನೀವು ನಂಬರ್ ಲೈನ್ ಬರೀಬೇಕು. ಆಯಿತಾ ಹುಡುಗರ? ಇದು ಮುಖ್ಯ ಕಣ್ರೋ, ಇದು ಕ್ಲೀನಾಗಿ ಕೇಳಿಸ್ಕೊಳ್ಳಿ. ನಂಬರ್ ಲೈನ್ ಬರ್ಕೊಂಡು ಇಲ್ಲಿ 1 3 4 5 6 7 8 9 10 11 ಇವು ನಂಬರ್ಗಳು. ಸರಿನಾ? 4.5 ಅಂತ ಇದೆ ಮೊದಲೇ ಕಂಡೀಷನು. 4.5ಇಂದ ಮೇಲ್ಗಡೆ ಇರಬೇಕು. 4.5 ಎಕ್ಸ್ಕ್ಲೂಡಿಂಗ್ 4.5 ಅದ್ರ ಮೇಲಿರಬೇಕು ವ್ಯಾಲ್ಯೂಸು. ಸೊ ಇದು ಈ ನಂಬರ್ಗಳು ಬರುತ್ತೆ ಅಲ್ವಾ? ಅಫ್ಕೋರ್ಸ್ ಇನ್ಫಿನಿಟಿಗೆ ಹೋಗ್ತಾ ಇದೆ. ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ 4.5. ನೆಕ್ಸ್ಟು ಎಕ್ಸ್ ಇಸ್ ಲೆಸ್ ದೆನ್ 10. ಇದು ನಿಮ್ಮ 10. ಸೊ ಲೆಸ್ ದೆನ್ 10 ಅಂತ ಹೇಳಿದ್ರೆ ಇವೆಲ್ಲ ನಂಬರ್ಗಳು ಬರುತ್ತೆ ಅಲ್ವಾ? ಎಕ್ಸ್ ಇಸ್ ಲೆಸ್ ದೆನ್ 10. ಮತ್ತು ಎಕ್ಸ್ ಇಸ್ ಲೆಸ್ ದೆನ್ 8. ಸೊ ಇದು 8 ಲೆಸ್ ದೆನ್ 8 ಅಂತ ಹೇಳಿದ್ರೆ ಎಕ್ಸ್ ಇಸ್ ಲೆಸ್ ದೆನ್ 8. ಸರಿನಾ? ಇವಾಗ ಏನು ಕಂಡೀಷನ್ನು? ದ ನಂಬರ್ ಹ್ಯಾಸ್ ಟು ಬಿ, ಇವೆಲ್ಲ ಸ್ಯಾಟಿಸ್ಫೈ ಮಾಡೋವಂಥ ನಂಬರ್ಗಳು ಏನೇನು ಬರುತ್ತೆ ಅದಕ್ಕೋಸ್ಕರ ಈ ಕಡೆಯಿಂದ ಫಸ್ಟು ಯಾವ ಕಂಡೀಷನ್ ಇದೆಯೋ, ಅಂದರೆ ಕೊನೆ ಯಾವ ಕಂಡೀಷನ್ ಅದನ್ನು ಮಾರ್ಕ್ ಮಾಡ್ತೀನಿ. ಈ ಕಡೆಯಿಂದ ಕೊನೆ ಯಾವ ಕಂಡೀಷನ್ ಇದೆಯೋ ಅದನ್ನು ಒಂದು ಲೈನ್, ವರ್ಟಿಕಲ್ ಲೈನ್ ಡ್ರಾ ಮಾಡ್ತಾಯಿದ್ದೀನಿ. ಈ ನಡುವೆ ಬರುವಂಥ ಸರಿನಾ ನಂಬರ್ಸೇನೆ ನಮ್ಮ ಉತ್ತರ. ಯಾವ ನಂಬರ್ಗಳಿದೆ? 4 5 6 7 ಮತ್ತು 8. 8 ಇಸ್ ನಾಟ್ ಇನ್ಕ್ಲೂಡೆಡ್. ಸೊ 4 ಅಲ್ಲ 5 6 7. 6 ತೊಗೊಳೋದ ಕಾಲ ಬಿಕಾಸ್ ಇಟ್ಸ್ ನಾಟ್ ಎನ್ ಆಡ್ ನಂಬರ್. ಸೊ ಮತ್ತು 5 ಮತ್ತು 7. ಸೊ ನಿಮ್ಮ ಎಕ್ಸ್ ವ್ಯಾಲ್ಯೂ ಏನಿದೆ? 5 ಮತ್ತು 7. ಸೊ ಈ ರೀತಿಯಲ್ಲಿ ಯೋಚನೆ ಮಾಡಬೇಕು. ಇದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ. ಇದು ತುಂಬ ಕಡೆ ಉಪಯೋಗ ಬರುತ್ತೆ. ನಿಮ್ಮ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ ಕೂಡ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ CET JEE ಅಂತ ಕಡೆಯೂ ಇದು ಉಪಯೋಗ ಬರುತ್ತೆ. ದ ಪೇರ್ ಸ್ಯಾಟಿಸ್ಫೈಯಿಂಗ್, ಕೊನೆಯದಾಗಿ ಉತ್ತರ ಬರೀಬೇಕು. ದ ಕಂಡೀಷನ್ ಆರ್ ಎಕ್ಸ್ ಪ್ಲಸ್ 2 ಅಲ್ವಾ ಅಂತ ಹೇಳಿದ್ರೆ 5 7. ನಮ್ಮ ಕೈಲಿ ಇದು ಎಕ್ಸ್ ವ್ಯಾಲ್ಯೂ. ಸೊ 7 ಸ್ವಲ್ಪ ಕ್ಲೀನಾಗಿ ಬರೆಯೋಣ. 7 9. 9 11 ಆಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಲೆಸ್ ದೆನ್ 10. ನೋಡಿ, ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡುವಂಥ ನಂಬರ್ ಸಿಕ್ಕಿದೆ. 5 ಮತ್ತು 7 ಮತ್ತು 9 ಆರ್ ವ್ಯಾಲ್ಯೂಸ್ ಲೆಸ್ ದೆನ್ 10 ಒಂದು. ಮತ್ತೊಂದು 5 + 7 is 12. 7 + 9 14 15 16 ಅಲ್ವಾ? 8 16 ಕರೆಕ್ಟು. ವಿಚ್ ಇಸ್ ಮೋರ್ ದೆನ್ 11. ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಮಾಡೋವಂಥ ವ್ಯಾಲ್ಯೂ ಸಿಕ್ಕಿದೆ. ಸೊ ಇದೇ ನಿಮ್ಮ ಉತ್ತರ. ಸೊ ಈ ರೀತಿಯಲ್ಲಿ ಯೋಚನೆ ಮಾಡೋದು ಕಲಿಬೇಕು. ತುಂಬ ಮುಖ್ಯ ಈ ಪ್ರಶ್ನೆ. ಸೊ ಕ್ಲೀನಾಗಿ ಬರ್ಕೊಳ್ಳಿ, ಏನು ಮಿಸ್ ಮಾಡೋದು ಬೇಡಿ. ಮತ್ತು ಆದಷ್ಟು ನಂಬರ್ ಲೈನ್ ಉಪಯೋಗಿಸಿ ನೀವು ಪ್ರತಿಯೊಂದೂ ಸಾಲ್ವ್ ಮಾಡಬೇಕು. ಸರಿನಾ? ಈ ಥರ ಪ್ರಶ್ನೆ ಬಂದಾಗ ನಂಬರ್ ಲೈನ್ ಉಪಯೋಗಿಸಿ.